ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇರೋದು ಜಿಮ್ಮಿಂದ. ಜಿಮ್ಮಲ್ಲಿ ಆಗಲೇ ಬಂದೆ ನೋಡ್ರಿ, ಯಾರು ಇನ್ನೂ ಬಂದಿಲ್ಲ. ಅದೇ 5 ಗಂಟೆ ಆಗಿದೆ ನೋಡ್ರಿ, ಇನ್ಯಾರೂ ಬಂದಿಲ್ಲ. ಬಂದೆ, ಓಪನ್ ಮಾಡಿದೆ, ಕೂತಿದ್ದೆ. ಇವತ್ತು ಯಾವ ಥರ ಅಂತಂದರೆ ನೋಡ್ರಿ, ರೋಪು ಆಲ್ಮೋಸ್ಟ್ ಹೋಗ್ತಾ ಇದೆ. ಅದಕ್ಕೆ ಇವತ್ತು ನಾವು ಒಂದು ಹೊಸ ರೋಪ್ ತಂದಿದ್ದೀವಿ. ಆ ರೋಪ್ನ ಜಿಮ್ಮಲ್ಲಿ ಹುಡುಗರಿಗೆ ಕೊಟ್ಬಿಟ್ಟು ರಿಯಾಕ್ಷನ್ ನೋಡೋಣ, ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಹೊಸ ರೋಪ್ ಕೊಟ್ಟಿದ್ದಕ್ಕೆ ನೋಡ್ರಿ, ಅವ್ರು ತೋರಿಸಿದ್ದೆ ಅನಿಸುತ್ತೆ ಆವಾಗಲ್ಲಿ ನೋಡಿದ್ದೀರ ಅಂದ್ಕೊತೀನಿ. ನೋಡ್ರಿ, ಹೊಸ ರೋಪ್ ಇದೆ. ಇವತ್ತು ಕೊಟ್ಬಿಟ್ಟು ರಿಯಾಕ್ಷನ್ ನೋಡೋಣ, ಓಕೆನಾ? ಎಲ್ಲ ಕ್ಲೈಂಟ್ ಬಂದಮೇಲೆ ನಿಮ್ಮ ಹತ್ರ ಸಿಗ್ತೀನಿ, ರಿಯಾಕ್ಷನ್ ನೋಡಿರಂತೆ, ಓಕೆನಾ? ಅದು ಎಕ್ಸೈಟಿಂಗ್. ನಾನು ಮಾತ್ರ ಎನಿ ಟೈಮ್ ಎಕ್ಸೈಟಾಗೇ ಇರ್ತೀನಿ, ನೋಡ್ತಾ ಇರಿ ಗೈಸ್. ಈಗ ನೋಡ್ರಿ, ರೋಪ್ ತಗೊಂಡು ಹೋಗ್ತೀನಿ ಅಂತ. ಓ ಮೈ ಗಾಡ್, ನ್ಯಾ ರೋಪ್, ನ್ಯೂ ರೋಪ್. cameraman. नया रोप आया, आर यू हैप्पी? वाओ, ಹೋದ್ಮೇಲೆ ಇದೆ. ಇನ್ನು ಎಷ್ಟು ದಿನ ಹೊರಡ್ಬೇಕು? हो रहा है परफेक्ट. क्या बोलता कंपनी, अच्छा है रोप? ये रोपा अच्छा नहीं अच्छा बोलो. ಓಕೆನಾ ಗೈಸ್? ಕೊಟ್ಟಿದ್ದಾಯ್ತು. ಏನು ಹೇಳ್ತೀಯಾ? ಹೊಸ ರೋಪ್ ಅದು ಹೌದು, ಸ್ಟಾರ್ಟಿಂಗಲ್ಲಿ ಹಂಗೆ ಗೈಸ್. ಈಗ ನೋಡಿ, ಮತ್ತೆ ಈವ್ನಿಂಗು ಎತ್ತಿಕ್ಬಿಟ್ಟು ಈವ್ನಿಂಗು ತೋರಿಸ್ತೀನಿ. ಈವ್ನಿಂಗ್ ಆಮೇಲೆ ಸಿಗ್ತೀನಿ. ನಾನೀಗ ಹೊರಟಿದ್ದೀನಿ ಮನೆ ಹತ್ರ. ನೋಡ್ರಿ, ಇನ್ನೂ ಇಷ್ಟು ಜನ ಜಿಮ್ಮಲ್ಲಿ ಅವರೇ. ನೋಡ್ರಿ, ಜಿಮ್ಮಲ್ಲಿ ಟೈಮ್ ಆಯಿತು, ನಾವು ಹೊರಟಿದ್ದೀವಿ. ಬಾಯ್. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಈವ್ನಿಂಗು ಆಮೇಲೆ ಸಿಗ್ತೀನಿ ಗೈಸ್. ಈಗ ಸ್ವೀಟ್ ಕಾರ್ನು ಕುಕ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವೀಟ್ ಕಾರ್ನು ಅಂದರೆ ಇನ್ನು ಇದು ನಾಟಿದು ಸಿಪ್ಪೆ ಸುಲಿದಿಲ್ಲ, ಸುಲಿದ್ಬಿಟ್ಟು ಪಾತ್ರೆಗೆ ಹಾಕ್ಬಿಟ್ಟು ನೀರು ಇಟ್ಬಿಟ್ಟು ಕುಕ್ ಮಾಡೋದು. ಕುಕ್ ಮಾಡೋದು ತೋರಿಸ್ತೀನಿ ಬನ್ನಿ. ಹಂಗೆ ಈಗ ನಾನು ಫಸ್ಟು ಸಿಪ್ಪೆನ ಸುಲಿಬೇಕು. ಹಂಗೆ ಸುಲಿದ್ರು ಬರುತ್ತೆ, ಆದರೆ ಹಿಂಗೆ ಸುಲಿದ್ರೆ, ಕಟ್ ಮಾಡಿ ಸುಲಿದ್ರೆ ಬೇಗ ಬರುತ್ತೆ. ನೋಡಿ, ಆರಾಮಾಗಿ ಹಿಂಗೆ ಟಕ್ ಟಕ್ ಅಂತ. ಸ್ವೀಟ್ ಕಾರ್ನ್
ಇದು ಹಸಿದು, ಇದು ನಾಟಿದು ಗೈಸ್, ಅದಕ್ಕೆ ಈ ಥರ ಚೆನ್ನಾಗಿ ಚಿಕ್ಕದಾಗೈತೆ. ಇನ್ನು ಫಾರಮ್ ಆದರೆ ಇದಕ್ಕಿಂತ ಉದ್ದ ಇರುತ್ತೆ, ದೊಡ್ಡದಾಗಿರುತ್ತೆ. ಅದು ಫಾರಮ್ಮು, ಇದು ನಾಟಿ. ನಾಟಿ ಆದರೆ ಹಿಂಗೆ ಬರೋದು, ಚಿಕ್ಕದಾಗಿರುತ್ತೆ. ಇದೇ ತಿನ್ನೋಕ್ಕೊಂಥರ ಇರುತ್ತೆ, ಅದೇ ತಿನ್ನೋಕ್ಕೊಂಥರ ಇರುತ್ತೆ. ಅದು ಸ್ಮೂತ್ ಇರುತ್ತೆ, ಇದು ಸ್ವಲ್ಪ ರಫ್ ಇರುತ್ತೆ. ಓಕೆನಾ? ಅದಾದರೆ ರಫ್ ಇರುತ್ತೆ, ಇದು ಸ್ವಲ್ಪ ಸ್ಮೂತು. ಹಿಂಗೆ ಇದು ರಫ್ ಇರುತ್ತೆ ಸ್ವಲ್ಪ, ಅದು ಸ್ಮೂತ್ ಇರುತ್ತೆ. ಈಗೇನು ಮಾಡಬೇಕು ಅಂದರೆ ಚಿಕ್ಕದಾಗಿ ಇದು ಕಟ್ ಮಾಡೋದೇ ಗೈಸ್ ಇರೋದೀಗ ಹಿಂಸೆ. ಕಟ್ ಮಾಡಬೇಕಾದ್ರೆ ಬೇಗ ಕಟ್ಟಾಗಲ್ಲ ನೋಡಿ. ಕಟ್ಟಾಯಿತು, ಇಲ್ಲೇನೋ ಕಟ್ಟಾಯಿತು, ಆದರೆ ಇಲ್ಲಿ ಅದು ಕಟ್ ಮಾಡಬೇಕು. ಈ ಸಾಕಿಷ್ಟಕ್ಕೆ ನೋಡಿರಿ, ಕಟ್ಟೆ ಆಗಲ್ಲ. ಹಿಂಗೆ ಹಿಡ್ಕೊಂಡು ಇಟ್ಬಿಟ್ಟು ಅದಾಯ್ತು. ಕಷ್ಟ ಆಗ್ಬಿಡ್ಬೇಕಾಯ್ತು, ಕಟ್ಟಾಗ್ಬಿಡ್ತು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸೋದದೇ, ಬೇಯಿಸ್ಬಿಟ್ರೆ ರೆಡಿ. ಸ್ವೀಟ್ ಕಾರ್ನ್ ರೆಡಿ ಟು ಹೀಟ್. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಬನ್ನಿ ನೀರು ಹಾಕೋಣ ಸ್ವಲ್ಪ. ಏನಿಲ್ಲ, ಒಂದು ಸ್ವಲ್ಪ ನೋಡಿ ಇದರಲ್ಲಿ ಒಂದು ಫುಲ್ ಹಾಕಿ ಅದು ಜೋಳ ಮುಚ್ಕೋಬೇಕು ಸ್ವಲ್ಪ ಲೈಟಾಗಿ. ಇಲ್ಲಿವರೆಗೂ ಹಾಕಿದ್ರೆ ಸಾಕು, ಬೇಯುತ್ತೆ. ಸಾಕು, ಇಷ್ಟೇ. ಸ್ವಲ್ಪ ಹಾಕಿ ಮುಗೀತು. ಈಗ ಸ್ವಲ್ಪ ಸಾಲ್ಟ್ ಹಾಕಿರೆ ಕಲ್ಲುಪ್ಪು ಹಾಕೋಣ. ನನ್ನುಪ್ಪು ಹಾಕೋದಕ್ಕಿಂತ ಕಲ್ಲುಪ್ಪು ಹಾಕಿರೆ ಅದರೊಳಗಡೆನೇ ಇದಾಗ್ಬಿಟ್ಟು ನೋಡಿ. ಒಂದು ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ಅಷ್ಟು ಹಾಕಿದ್ರೆ ಸಾಕು. ಅದು ಸ್ವಲ್ಪ ಕುಕ್ ಮಾಡೋಣ ಈಗ. ಬನ್ನಿ, ಕುಕ್ ಮಾಡಬೇಕು ಅಂತ ಅಂದರೆ ಈಗ ಲೈಟ್ರು ತಗೊಳ್ಳಿ, ಗ್ಯಾಸ್ ಆನ್ ಮಾಡಿ ಕನ್ಸಿ. ಈಗ ಟಕ್ ಅಂತ ಇದ್ರ ಮೇಲೆ ಇಡಿ. ಲೋ ಫ್ಲೇಮಲ್ಲೇ ಬೇಯಬೇಕಿದು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಯೆಲ್ಲ ಕುದಿಯುತ್ತೆ ಅಷ್ಟೇ. ಇಟ್ಟಿದ್ದೀನಿ, ಲೋ ಫ್ಲೇಮಲ್ಲಿ ಐತೆ. ಕರೆಕ್ಟಾಗಿ 1/4 ಗಂಟೆ ಬೇಯಿದ್ರೆ ಸಖತ್ತಾಗಿರುತ್ತೆ. ಓಕೆ, ಆಮೇಲೆ ಸಿಗ್ತೀನಿ ನಿಮ್ಮ ಹತ್ರ. ಈಗ ಊಟ ತಿನ್ನಬೇಕು, ಊಟ ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆನಾ? ಜಿಮ್ಮಿಗೆ ಬಂದೆ. ಈಗ ನೋಡ್ರಿ ವರ್ಕೌಟ್ ಮಾಡ್ತಾವ್ರೆ ಹುಡುಗರು ಈ ಕಡೆ. ಬೆಳಗ್ಗೆ ಮಾಡ್ದಂಗೆ ಈಗ ಮತ್ತೆ ಮಾಡೋಣ. ರೋಪ್ ಎತ್ತಿಟ್ಕೊತೀನಿ, ಎತ್ತಿಟ್ಕೊಂಡ್ಬಿಟ್ಟು ಈವ್ನಿಂಗೆಲ್ಲ ಬಂದಮೇಲೆ ಕೊಡ್ತೀನಿ ಮತ್ತೆ. ನೋಡೋಣ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ನೋಡಿ ಬಂದವನೇ ಬರೀ ಇಂಥ ಮಾಡ್ರು. ಆಮೇಲೆ ಸಿಕ್ತಿ ರೂಮ್ ಸೆಟಪ್ ಮಾಡೋದು ನಮ್ಮ ಗೌತಮ್ ನೋಡ್ರಿ. ಗೌತಮ್ ಈಗ ರಿಯಾಕ್ಷನ್ ಹೇಳ್ತಾನೆ. ಏನು ಮಾಡೋರಿ ಅಂತನಾ? ಯಾರೋ ಹೇಳವ್ರೆ ಇಲ್ಲಿಗೆ ಬಂದವನು ಇಲ್ಲಿ. ಬಾ ಬಾ ಬಾ. ಹಂಗೆ ಓವನ್ ಐತೆ. ಅದು ಇಲ್ಲಿಡಲ್ಲ, ಈಗ ಪ್ಲೇಸ್ ಚೇಂಜ್ ಮಾಡ್ತೀವಿ, ಮೇಲೆ ಇಡ್ತೀವಿ. ಈ
ಸಂಡೇ ಬಾ ಮಾಡ್ತೀನಿ. ಸೋಮವಾರ ಎಕ್ಸಾಮ್ ಅದಾವೆ, ಮಂಗಳವಾರ ಮುಗಿದೋಗುತ್ತಾ ನೋಡ್ರಿ ಗೈಸ್ ಫುಲ್ಲು. ಹಂಗಾದ್ರೆ ಲಾಯರ್ ಆಗ್ಬಿಡೋದೆ. ಹಾಂ ಲಾಯರ್ ಆಗಿಬಿಡೋದೆ ನೋಡ್ರಿ ಇವರು ಜಿಮ್ಮಲ್ಲಿ. ಗೌತಮ ಏನಪ್ಪ ಲಾಯರ್ ಆಗ್ತೀಯ ಹಿಂಗಾದ್ರೆ. ಗೈಸ್ ನೆಕ್ಸ್ಟ್ ಲಾಯರ್ ಬರ್ತಾರೆ, ಏನಾದರೂ ಇದ್ರೆ ಕಮೆಂಟ್ ಮಾಡಿ, ಅವರೆಲ್ಲ ಪ್ರಕರಣಗಳು ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರು ಈಗಲೇ ಕೊಡಲ್ಲ, ಇನ್ನು ಲಾಯರ್ ಆದ್ಮೇಲೆ ಕೊಡ್ತೀವಿ, ಆಮೇಲೆ ಕಾಂಟ್ಯಾಕ್ಟ್ ಮಾಡಿ. ಆದರೆ ಹುಡುಗಿರೆಲ್ಲ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ಸರಿ ಇಲ್ಲ ಮನುಷ್ಯ. ಓಕೆ ಗೈಸ್, ಆಮೇಲೆ ಕೊಡೋಣ ಬನ್ನಿ. ನೋಡ್ರಿ ಹೋಗ್ತಾ ಇದ್ದೀನಿ ತಗೊಂಡು. ಬ್ರೋ ಏನ್ ಬ್ರೋ ನಿನ್ನೆ ವರ್ಕೌಟ್ ಮಾಡ್ಬೇಕಿತ್ತು ಕೊಟ್ಟಿಲ್ಲ ಬ್ರೋ. ಇಲ್ಲಿ ಫ್ರೀ ಸಿಕ್ಕಿದ ಬ್ರೋ. ಏನ್ ಬ್ರೋ ಪ್ಲಾಸ್ಟಿಕ್ ಅಲ್ಲ ಅದು, ಇದು ಏನೋ ಅಲ್ಯೂಮಿನಿಯಂ. ಓಕೆ ಅದು ಹಂಗೆ ಬ್ರೋ ಬರೋದು. ಕೋಟಿ ದೇವರು ಹುಟ್ಟಿದ್ದು ಆದರೆ ಇದೇ ಕಷ್ಟ ನಿಮಗೆ ಮಾಡೋಕ್ಕೆ. ಹೊಸದು ಇನ್ನೊಂದು ಸ್ವಲ್ಪ ದಿನ ಹಂಗೆ. ಹೆಂಗೆ ಬ್ರೋ? ಚೆನ್ನಾಗಿ ಬ್ರೋ. ಹಳೇದಾದ್ರೆ ಕುಳ್ಕೊಂಡಂಗಾಗುತ್ತೆ. ಹಿಂಗೆ ಬಂದ್ಬಿಡುತ್ತೆ, ವೈಡ್ ಆಗುತ್ತೆ. ಇದ್ರಲ್ಲಿ ವೈಡ್ ಆಗಲ್ಲ ಬೇಗ, ಸ್ವಲ್ಪ ರಫ್ ಐತೆ, ಸ್ವಲ್ಪ ಬೆಂಡ್ ಆಗೋವರೆಗೂ. ಹಾಂ ಅದಂಗೆ ಸುಟ್ಟಿರ್ತಾರಲ್ಲ ಅದಕ್ಕೆ. ರಮೇಶ್ ಹೆಂಗೈತೆ? ಜಿಮ್ಮಿಗೆ ಒಂದೊಂದು ಐಟಮ್ ಬರ್ತಾವೆ. ಇನ್ನ ಏನ್ ಬರ್ಬೇಕು ಹೇಳು ಬ್ರೋ? ಬರ್ತಾ ಇನ್ನ ಏನ್ ಬರ್ಬೇಕು ಹೇಳು, ನಾನು ಹೇಳ ಹೇಳ್ರಿ. ತುಂಬಾ ಹಾರ್ಡ್ ಇದೆ, ಹೆವಿ ಹಾರ್ಡ್ ಐತಲ್ಲ. ಯಾವ್ದು ಹಾರ್ಡ್ ಬೇರೆ ಬರ್ತೈತೆ? ಓಕೆ ಗೈಸ್, ಆಮೇಲೆ ಸಿಗ್ತೀನಿ ನಾನು. ಈಗ ನೋಡ್ರಿ ಫುಲ್ ವರ್ಕೌಟು ಅಣ್ಣರು. ಇವತ್ತು ಶೋಲ್ಡರ್ ಇರೋದು, ಲೆಗ್ ವರ್ಕೌಟ್ ಮಾಡಿಸ್ತೀನಿ. ಯಾರಿಗೂ ಗೊತ್ತಿಲ್ಲ, ಇವಾಗ ಹೋಗಿ ಲೆಗ್ ವರ್ಕೌಟ್ ಅಂತಂದು ಹೇಳ್ತೀನಿ. ನೋಡೋಣ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಬನ್ನಿ ನೋಡ್ಕೊಂಡು ಬಂದ್ಬಿಡೋಣ. ಇವತ್ತು ಲೆಗ್ ವರ್ಕೌಟೇ ಮಾಡೋದು. ಆ್ಯಕ್ಚುಲಿ ಹೇಗೆ ಅಂತಂದರೆ ನಾಳೆ ನನಗೆ ಮೂಡಿರಲ್ಲ, ಇವತ್ತೇ ಲೆಗ್ ವರ್ಕೌಟ್ ಮಾಡಿದರೆ ಟಕ್ಕಂತ ಮುಗಿಸ್ಬಿಡ್ಬೋದು. ಅದಕ್ಕೋಸ್ಕರ ಇವತ್ತೇ ಮುಗಿಸ್ತೀನಿ. ಬನ್ನಿ ನೋಡ್ರಿ, ಜಿಮ್ಮಲ್ಲಿ ಏನು ಜಾಸ್ತಿ ಜನ ಇಲ್ಲ, ಸ್ವಲ್ಪ ಜನ ಅವರೇ. ಆಲ್ಮೋಸ್ಟ್ ಎಲ್ಲ ಹೋಗವ್ರೆ ಇವತ್ತು. ಸುದೀಪ ನೋಡ್ರಿ ವರ್ಕೌಟ್ ಮಾಡ್ತಾವನೆ. ಸುದೀಪ ಇವತ್ತು ಯಾವ್ದು ವರ್ಕೌಟ್ ಮಾಡೋಣ ನೋಡ್ರಿ. ಲೆಗ್ ವರ್ಕೌಟ್ ನೋಡ್ರಿ, ಶೋಲ್ಡರ್ ಅಂತ ಅವನೇ ಗೈಸ್. ಇಲ್ಲಿ ನೋಡ್ರಿ, ಇಲ್ಲವ್ರೆ. ಯಾವ್ದು ಅನ್ಕಂಡೆ ಇವತ್ತು ವರ್ಕೌಟು? ಲೆಗ್ ವರ್ಕೌಟ್ ನೋಡ್ರಿ ಗೈಸ್, ಲೆಗ್ ವರ್ಕೌಟು. ಕ್ಯಾನ್ಸಲ್, ಇವಾಗ ಲೆಗ್ ವರ್ಕೌಟೇ ಮಾಡೋದು ಗೈಸ್. ಇವಾಗ ಹೋಗಿ ಲೆಗ್ ವರ್ಕೌಟ್ ಮಾಡೋಣ ಬನ್ನಿ. ನೋಡ್ರಿ ಇವ್ರು ಅಲ್ಲೇ ಬರಲ್ಲ ಅಂತವನೇ, ಅದು ಹೆಂಗೆ ಬರಲ್ಲ ನೋಡ್ತೀನಿ. ಇವತ್ತು ಮಾಡಬೇಕು ಲೆಗ್ಗು. ನೋಡಿ ಇವತ್ತು ಲೆಗ್ ವರ್ಕೌಟೇ ಮಾಡೋದು ಗೈಸ್. ಆಮೇಲೆ ಸಿಗ್ತೀನಿ ಲೆಗ್ ವರ್ಕೌಟ್ ಮಾಡಿದ್ದಾದ್ಮೇಲೆ. ಇವ್ರ ಮಾಡಿಸಿ. ನಮ್ಮ ದಿಲೀಪ. ನಮಸ್ಕಾರ ಅಣ್ಣ. ನಮಸ್ಕಾರ ಗೈಸ್. ಇವನು ಜಿಮ್ಮಿಗೆ ಬರ್ತಿದ್ದ, ಆದರೆ ಜಾಸ್ತಿ ಬರ್ತಾವನೆ. ದೂರವಾಗಲಾಗಿದೆ, ಜಿಮ್ ಬರಕ್ಕೆ ಟೈಮ್ ಇಲ್ಲ, ಜಿಮ್ಮಿಗೂ ಬರಲ್ಲ, ಏನಿಲ್ಲ. ಓದ್ಲ ಹೊಡೆಯೋದೇ ಆಯಿತು. ಓದ್ಲಾ ಜೀವನ ಎಲ್ಲಿ ಗಾಯ್ಸ್ ಎಂತಾನು ಇಲ್ಲ. ನಮ್ಮ ಕಷ್ಟ ನನಗೆ ಗೊತ್ತು ಗಾಯ್ಸ್, ಮಿಡಲ್ ಕ್ಲಾಸ್ ಲೈಫು. ಹಂಗೆ ನಮ್ದಿನೇ ಭಾರಿ ದೊಡ್ಡ ಲೈಫು ನಮ್ಮದು. ಅವ್ರದ್ದು
ಅವ್ರದ್ದು ಬಿಡ್ರಿ ಗಾಯ್ಸ್, ಅವರು ಟ್ರೈನರು ಆರಾಮಾಗಿರ್ತಾರೆ. ನಾವಿಲ್ಲಿ ಬೆಳಗ್ಗೆಯಿಂದ ಕಾರ್ಪೊರೇಟ್ ಲೈಫಲ್ಲಿ ಕೆಲಸ ಮಾಡ್ಕೊಂಡು ಹಾಂ ಕಾರ್ಪೊರೇಟ್ ಕಂಪ್ನಿ ಜೀವನ ನಿಮಗೆ ಗೊತ್ತಲ್ಲ ಗಾಯ್ಸ್. ಹಾಂ 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 ಆಮೇಲೆ ನಿಜ ಏನು ಗೊತ್ತಾ ನಿಜ, ಅವ್ರವ್ರ ವರ್ಕು ಅವ್ರವ್ರಿಗೆ ಜಾಸ್ತಿ, ಓಕೆನಾ? ನಿನ್ನ ವರ್ಕ್ ನಿನಗೆ ಜಾಸ್ತಿ, ನನ್ನ ವರ್ಕ್ ನನಗೆ ಜಾಸ್ತಿ, ನಿನಗೆ ಹಂಗೆ ಅನ್ಸುತ್ತೆ ಅಷ್ಟೇ. ನೋಡ್ರಿ ಏನೇನೋ ಹೇಳ್ತಾನೆ, ಏನು ಮಾಡೋದು, ನಮ್ಮ ವರ್ಕ್ ನಮ್ಮ ಮೇಲೆ ನಮಗಿದೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್ ಹೇಳು. ಬಾಯ್ ಬಾಯ್ ಗಾಯ್ಸ್, ಬಾಯ್, ಗುಡ್ ನೈಟ್. ನಾವು ವರ್ಕೌಟ್ ಮಾಡಿ ಸಿಗ್ತೀವಿ, ಲೆಗ್ ವರ್ಕೌಟ್ ಮಾಡ್ತೀವಿ ಇವತ್ತು ಗೈಸ್. ಲೆಗ್ ವರ್ಕೌಟು ಕೊನೆಗೂ ಮಾಡ್ತಾಯಿದ್ದೀವಿ. ನಾಳೆ ಎಲ್ಲ ಸ್ಕ್ವಾಟ್ಸ್ ಆಯಿತು, ಲೆಗ್ ಪ್ರೆಸ್ ಮಾಡ್ತಾಯಿದ್ದೀವಿ. ನೋಡಿರಿ ಸುದೀಪ್ ಅವ್ರು ಲೆಗ್ ಪ್ರೆಸ್ ಮಾಡ್ತಾವ್ರು. ಇವರು ಇಲ್ಲ, ಇವರು ರಿಲ್ಯಾಕ್ಸ್ ಮಾಡ್ತಾವ್ರಿ. ಇವರು ಫುಲ್ಲು ಲೆಗ್ ಪ್ರೆಸ್ ಮೇಲೆ ವೆಯ್ಟ್ ಬೇರೆ ಹಾಕೊಂಡು ಮಾಡೋದು, ಮೇಲೆ ಕೂತ್ಕೊಂಡು ಬೇರೆ ಮಾಡೋದು. ಸುದೀಪ ವೆಯ್ಟ್ಸ್ ಬೇರೆ ಆಗ್ತಾವನೆ. ಮಾಡಪ್ಪ ಆಯಿತು. ಓಕೆ ಗೈಸ್, ಓಕೆ ಬಾಯ್ ಹೇಳ್ರಿ. ಹಂಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈಗ ಲೆಗ್ ವರ್ಕೌಟ್ ಏನಿದು ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಹೋಗಿ ಊಟ ತಿಂದು ಫ್ರೆಶಪ್ ಆಗಿ ಊಟ ತಿಂದು ಮಲ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಥವರೆಗೂ ನಾನು ಮಿಸ್ ಮಾಡ್ಕೊತಾ ಇರಿ. VPTM ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಇದೇ ಥರ ಹೊಸ ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಬೇಕು, ನೀವು ಕಮೆಂಟೇ ಮಾಡ್ತಾ ಇಲ್ಲ. ಕಮೆಂಟ್ ಮಾಡಿರಿ, ನಾನು ಹೊಸದಾಗಿರೋ ವೀಡಿಯೋ ತರ್ತೀನಿ, ನೋಡ್ತಾ ಇರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್.